ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಗುರುಪಥ ಬದಲಾವಣೆ ಈ ಕಾರಣದಿಂದ ಧನುರಾಶಿಯವರಿಗೆ ಉಂಟಾಗಬಹುದಾದ ಪರಿಣಾಮಗಳೇನು ಮತ್ತು ಪರಿಹಾರಗಳೇನು ಇದನ್ನು ನಾವು ನೋಡಿಕೊಳ್ಳೋಣ. ದಿನಾಂಕ 2/6/2026 3:19 AM ಈ ಸಮಯಕ್ಕೆ ಸರಿಯಾಗಿ ಮಿಥುನ ರಾಶಿಯಲ್ಲಿದ್ದಂತಹ ಗುರು ತನ್ನ ಉಚ್ಚ ಸ್ಥಾನವಾದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಅಲ್ಲಿ ತಾನು ಉಚ್ಚಾಂಶವನ್ನು ಹೊಂದಿದ್ದಾನೆ. ಇದರ ಕಾರಣದಿಂದ ನಿಮ್ಮ ರಾಶ್ಯಾಧಿಪತಿಯಾದ ಗುರುವಿನ ಆಗಮನ ಅಷ್ಟಮ ಸ್ಥಾನಕ್ಕಾಗುತ್ತಾ ಇದೆ. ಈ ಸಮಯಕ್ಕೆ ಸರಿಯಾಗಿ ಲಗ್ನದಲ್ಲಿಯೇ ಲಗ್ನಾಧಿಪತಿಯಾದ ಅಂಗಾರಕ ರುಚಕ ಯೋಗ ಹಾಗೂ ದ್ವಿತೀಯದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ರವಿ, ಮಿಥುನ ರಾಶಿಯಲ್ಲಿ ಬುಧ ಶುಕ್ರ ಸಮಾಗಮ, ಇದರಿಂದ ಲಕ್ಷ್ಮೀನಾರಾಯಣ ಯೋಗ, ಕರ್ಕಾಟಕ ರಾಶಿಯಲ್ಲಿ ಗುರು, ಸಿಂಹದಲ್ಲಿ ಕೇತು, ನಿಮ್ಮ ರಾಶಿಯಲ್ಲಿ ಅಂದರೆ ಧನುರಾಶಿಯಲ್ಲಿ ಮಾಂದ್ಯಯುಕ್ತ ಚಂದ್ರ, ಕುಂಭದಲ್ಲಿ ರಾಹು ಹಾಗೂ ಮೀನದಲ್ಲಿ ಶನಿ, ಈ ರೀತಿಯ ಗ್ರಹ ಸ್ಥಿತಿ ಇದೆ. ಇದನ್ನು ನಾವು ಅನುಸರಿಸಿ ಫಲಾಫಲಗಳನ್ನು ಹೇಳುವುದಾದರೆ, ಇದುವರೆಗೆ ಉತ್ತಮವಾದ ಗುರುಬಲವನ್ನು ಹೊಂದಿದ್ದೀರಿ. ಸರಿಸುಮಾರಾಗಿ 1.5-2 ವರ್ಷಗಳಿಂದ ಶುಭಾಧಿಕ್ಯ ಫಲಗಳನ್ನೇ ಕಾಣುತ್ತಾ ಇದ್ದವರು ಧನುರಾಶಿಯವರು ಈಗ ಅಷ್ಟಮಕ್ಕೆ ಗುರುವಿನ ಸಂಚಾರ. ಚೋರಾಗ್ನಿರ್ ನೃಪಭೀತಿಶ್ಚ ಸರ್ವದಾ ಕ್ಲೇಶ ಜೀವನಂ ನಿಷ್ಠೂರಂ ಸಾಹಸಂ ಕ್ರೋಧಂ ಅಷ್ಟಮಸ್ಥೋ ಯದಾ ಗುರುಹು ಅಂತ ಹೇಳಿದರು. ಚೋರಭೀತಿ, ಅಗ್ನಿಬಾಧೆ ಹಾಗೂ ರಾಜಭೀತಿ ಅಂದರೆ ಅಧಿಕಾರಿ ವರ್ಗದವರ ಭೀತಿ ಮತ್ತು ಯಾವಾಗಲೂ ಕ್ಲೇಶ ಜೀವನ, ಸದಾ ನಿಷ್ಠೂರ ಮತ್ತು ತಮ್ಮಲ್ಲಿ ಒಂದು ಸಿಟ್ಟಿನ ಉತ್ಪತ್ತಿ ಹೆಚ್ಚಾಗುತ್ತಾ ಹೋಗುತ್ತೆ. ಇದು ಅಷ್ಟಮದ ಗುರುವಿನ ಫಲವಾದರೆ, ಜನ್ಮದ ಮಾಂದಿಯಿಂದ ಅನಾರೋಗ್ಯ, ತೃತೀಯದ ರಾಹುವಿನಿಂದ ಧನಹಾನಿ, ಚತುರ್ಥದ ಶನಿಯಿಂದ ಸ್ವಜನ ವಿರಹ ಎನ್ನುವಂತಹ ಯೋಗ, ಪಂಚಮದ ಅಂಗಾರಕನಿಂದ ದ್ರವ್ಯಹಾನಿ ಹಾಗೂ ಕಾಲಾತಿಕ್ರಮ ಭೋಜನ, ಸಪ್ತಮದ ಬುಧನಿಂದ ರಾಜಕೋಪ ಹಾಗೂ ಅಂಗಜಾಢ್ಯ, ಸಪ್ತಮದ ಶುಕ್ರನ ಕಾರಣದಿಂದ ಸ್ತ್ರೀ ನಿಮಿತ್ತ ಅಶುಭ, ಮಧುಮೇಹಾದಿ ರೋಗ ಉಲ್ಬಣಗೊಳ್ಳುವಂತಹ ಸಾಧ್ಯತೆ, ನವಮದ ಕೇತುವಿನ ಕಾರಣದಿಂದ ದೀನಾವಸ್ಥೆ, ಷಷ್ಠದ ರವಿಯ ಕಾರಣದಿಂದ ಕಾರ್ಯಸಿದ್ಧಿ ಹಾಗೂ ವಸ್ತ್ರಲಾಭ, ಜನ್ಮದ ಚಂದ್ರನ ಕಾರಣದಿಂದ ಮೃಷ್ಟಾನ್ನ ಪ್ರಾಪ್ತಿ ಎನ್ನುವಂತಹ ಫಲಗಳು ನಿಮ್ಮನ್ನು ಅನುಸರಿಸ್ತವೆ. ನಿಮ್ಮ ರಾಶಿಗೆ ಅಧಿಪತಿಯಾದಂತಹ ಗುರು ಅಷ್ಟಮದಲ್ಲಿ ಉಚ್ಚನಾಗಿದ್ದಾನೆ. ಚತುರ್ಥ ಸ್ಥಾನಾಧಿಪತಿಯೂ ಅವನು ಹೌದು. ಇದರ ಕಾರಣದಿಂದ ಅವನು ನಿಮ್ಮ ವ್ಯಯ ಹಾಗೂ ಧನಸ್ಥಾನ ಚತುರ್ಥ ಭಾವಗಳನ್ನು ನೋಡ್ತಾನೆ. ಈ ಕಾರಣದಿಂದ ಮನೆಗಾಗಿ ಮತ್ತು ವಾಹನಕ್ಕಾಗಿ ಅಧಿಕ ಧನವ್ಯಯ ಮಾಡುವಂತಹ ಒಂದು ಯೋಗ ಇದೆ. ಇನ್ನು ಒಂದು ಆಪ್ತ ಸಲಹೆ ಅಂದರೆ, ಯಾವುದೇ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್, ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇದು ಬೇಡ ಎನ್ನುವುದಾಗಿ ಹೇಳಬಹುದಾಗತ್ತೆ. ಪಂಚಮ ವ್ಯಯಾಧಿಪತಿಯಾದ ಅಂಗಾರಕ ಗುರುವನ್ನು ನೋಡುವ ಕಾರಣದಿಂದ ಮಕ್ಕಳಿಗಾಗಿ ಖರ್ಚು ಮಾಡುವಂತಹ ಒಂದು ಯೋಗ ಇದೆ. ಹಾಗೂ ದ್ವಿತೀಯ ತೃತೀಯಾಧಿಪತಿಯಾದ ಶನಿಗೆ ಗುರುದೃಷ್ಟಿ ಇರುವುದರಿಂದ ಸಾಹಸದಿಂದ ಕಾರ್ಯಸಿದ್ಧಿ ಹಾಗೂ ಕಬ್ಬಿಣಕ್ಕಾಗಿ ವ್ಯಯ ಮಾಡುವಂತಹ ಒಂದು ಯೋಗ ಇದೆ. ಇದು ಅಧಿಕ ವ್ಯಯ ಅಂದರೆ ಸಾಮಾನ್ಯವಾಗಿ ಬರುವ ಖರ್ಚಲ್ಲ, ಹೆಚ್ಚುವರಿಯಾದಂತಹ ಖರ್ಚು ಬರುವಂತಹ ಸಾಧ್ಯತೆ ಇದೆ. ಇದಿಷ್ಟು ಧನುರಾಶಿಯವರ ಶುಭಾಶುಭ ಫಲಗಳು. ಅಂದರೆ ರಾಶಿಗೆ ಅಧಿಪತಿಯಾದ ಗುರು ತಾನು ಅಷ್ಟಮ ಸ್ಥಾನವನ್ನು ಪ್ರವೇಶ ಮಾಡಿರುವುದರಿಂದ ಅಧಿಕವಾಗಿ ಅನಿಷ್ಟ ಫಲಗಳು ಅಂತ ನಮಗೆ ಅನ್ನಿಸಿದರೂ ಕೂಡ ಅವನು ಒಂದಷ್ಟು ತನ್ನ ದೃಷ್ಟಿಯನ್ನು ಇಟ್ಟು ನೋಡುವುದರಿಂದ, ಈಗ ಸುಖಭಾವವನ್ನು ಅವನು ನೋಡುವುದರಿಂದಲೂ ಧನಭಾವವನ್ನು ಅವನು ನೋಡುವುದರಿಂದಲೂ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳ ಕಾಲಫಲ ಬಹಳ ಚೆನ್ನಾಗಿದ್ದರೆ ಇದು ಅಂತಹ ಒಂದು ವಿಶೇಷ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಅನ್ಯಥಾ ನೀವು ಮಾಡಬೇಕಾದದ್ದು ನಿಮ್ಮ ಕುಲದೇವತಾ ಆರಾಧನೆಯನ್ನು ಮಾಡುವುದರ ಜೊತೆಗೆ ಐಂ ಹ್ರೀಂ ಶ್ರೀಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎನ್ನುವ ಲಕ್ಷ್ಮೀನಾರಾಯಣನ ಮಂತ್ರಾನುಷ್ಠಾನವನ್ನು ಹೆಚ್ಚು ಮಾಡಬೇಕು. ಜೊತೆಗೆ ಲಕ್ಷ್ಮೀನಾರಾಯಣ ಕ್ಷೇತ್ರ ಸಂದರ್ಶನ, ಅಲ್ಲಿ ವಿಶೇಷವಾದಂತಹ ಸೇವೆ, ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಇದರ ಅನುಷ್ಠಾನದಿಂದ ನೀವು ಅತ್ಯಂತ ಸಫಲತೆಯನ್ನು ಕಾಣ್ತೀರಿ. ಜೊತೆಗೆ ಮಾಡಬೇಕಾದದ್ದು
ಓಂ ನಮಃ ಶಿವಾಯ ಈ ಶಿವ ಪಂಚಾಕ್ಷರಿ ಜಪಾನುಷ್ಠಾನವನ್ನು ಹೆಚ್ಚು ಹೆಚ್ಚು ಮಾಡುವುದರಿಂದ ಧನುರ್ರಾಶಿಯವರು ನಿಮಗಿರಬಹುದಾದಂತಹ ಎಲ್ಲ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಇಷ್ಟಾರ್ಥವನ್ನು ಸಿದ್ಧಿಗೊಳಿಸಿಕೊಳ್ತೀರಿ. ಅಷ್ಟಮದ ಗುರು ನಿಮಗೆ ಅಧಿಕವಾದಂತಹ ತೋಷವನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭವಾಗಲಿ.